ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರುಚಿಯಾಗಿ ಟೇಸ್ಟಿಯಾಗಿ ಗರಿಗರಿಯಾಗಿರುವಂತಹ ಕೋಡ್ಬಳೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ಬರು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ನಾನು ಮೊದಲಿಗೆ ಒಂದು ಬಟ್ಟಲಷ್ಟು ಕೊಬ್ಬರಿ ತುರಿ, ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಬಟ್ಟಲು ಹುರಿಗಡಲೆ, ಸ್ವಲ್ಪ ಕರಿಬೇವನ್ನ ಹಾಕಿ ನೀರು ಹಾಕಿ ರುಬ್ಬಿ ಇಟ್ಕೊಳ್ತೀನಿ ಸೈಡ್ಗೆ. ಮತ್ತು ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲು, 1 ಟೇಬಲ್ ಸ್ಪೂನ್ ತುಪ್ಪ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. 3/4 ಕಪ್ಪಷ್ಟು ಚಿರೋಟಿ ರವೆ, 2 ಟೇಬಲ್ ಸ್ಪೂನು ಮೈದಾ, ಎರಡನ್ನೂ ಕೂಡ 2 ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಬಿಸಿ ಮಾಡ್ಕೊಳ್ಳಿ ನೀಟಾಗಿ. ಫುಲ್ಲು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಎಲ್ಲ ಸೀದೋಗ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ. ಇದಾದಮೇಲೆ ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಅದರೊಳಗಡೆ ಸೇರಿಸಿ ಸ್ವಲ್ಪ ಬಿಸಿ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ 2 ಕಪ್ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಎಲ್ಲನೂ ಮಿಕ್ಸಪ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಇದನ್ನ ನಿಧಾನಕ್ಕೆ ಮಾಡಿ, ಸುಡ್ತಾ ಇರುತ್ತೆ ಬಾಣಲಿ, ನೋಡ್ಕೊಂಡು ಮಾಡಿ. ಚೆನ್ನಾಗಿ ಮಿಕ್ಸಪ್ ಆದಮೇಲೆ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ. ಇದಾದ ನಂತರ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಅದು ಕೂಡ ಒಂದು ಬಟ್ಲಾಗಿರುತ್ತೆ ಈ ಥರ ನೋಡಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ಇದನ್ನೇ ತೊಳೆದು ಬಟ್ಲೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. 1.5 ಬಟ್ಲಷ್ಟು ತೊಳೆದು ಇಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ನಾನು. ಇದು ಬಿಸಿ ನೀರಾಗಿರುತ್ತೆ, ತಣ್ಣೀರಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡಿ ಹಾಕ್ಕೊಳ್ಳಿ. ಉಪ್ಪು ಬೇಕಾದರೆ ಆಮೇಲೆ ಹಾಕ್ಕೋಬೋದು. 1.5 ಟೇಬಲ್ ಸ್ಪೂನು ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಇಲ್ಲಿ 1.5 ಟೇಬಲ್ ಸ್ಪೂನು ಅಜ್ವೈನ್ ಅಂತಾರಲ್ಲ, ಅದನ್ನು ಆ ಕಾಳನ್ನ ಓಮ್ ಕಾಳು ಅಂತ ಕರೀತಾರೆ ನೋಡಿ, ಇದು 2 ಟೇಬಲ್ ಸ್ಪೂನ್ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಆದಷ್ಟು ಬಿಸಿನೀರು ಬಳಸಿ, ಅತಿಯಾಗಿ ತಣ್ಣೀರು ಬಳಸೋಕ್ಕೆ ಹೋಗಬೇಡಿ, ಸುಡ್ತಾ ಇರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಸ್ವಲ್ಪ ನೀರು ಹಾಕಿ, ಗಟ್ಟಿ ಇರಬೇಕು, ಇದು ತೆಳುವಾಗಿ ಕಲಿಸ್ಕೋಬಾರ್ದು, ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಬರಬೇಕು ಈ ಥರ ಚೆನ್ನಾಗಿ, ಆದಷ್ಟು ಕೈಲೇ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಒಂದು ಮಣೆಗೆ ಹಾಕ್ಬಿಟ್ಟು ಈ ಥರ ನಾದ್ಕೋಬೇಕು ನೀಟಾಗಿ. ಕೋಡ್ಬಳೆ ತುಂಬ ಸಾಫ್ಟಾಗಿ ಮತ್ತು ಮೃದುವಾಗಿ ಬರ್ತವೆ, ಮತ್ತು ಮುರಿದೋಗಲ್ಲ, ಚೆನ್ನಾಗಿರ್ತವೆ. ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ನಾದು ಉಂಡೆಗಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಸೈಡ್ಗೆ ಎತ್ತಿಟ್ಕೊಬಿಡಿ. ಇಟ್ಕೊಂಡಾದಮೇಲೆ ಮೇಲ್ಗಡೆ ಒಂದು ಬಟ್ಟೆನ ಮುಚ್ಕೊಳ್ಳಿ, ಇಲ್ಲಾಂದರೆ ಆರೋಗ್ಬಿಡುತ್ತಲ್ವ ಹಿಟ್ಟೆಲ್ಲ, ಅದಕ್ಕೋಸ್ಕರ. ಮತ್ತು ಈ ಥರ ಮಾಡಿ ರೌಂಡ್ ಶೇಪ್ಗೆ ನಿಮಗೆ ಯಾವ ಶೇಪ್ ಬೇಕು, ಎಷ್ಟು ದಪ್ಪ ಬೇಕು ಅಷ್ಟನ್ನು ನೋಡಿ ಈ ಥರ ಮಾಡಿ ಇಟ್ಕೊಳ್ಳಿ ಸೈಡ್ಗೆ ಎಲ್ಲನೂ ಕೂಡ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಪ್ರೋಸೆಸ್ಸಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕೋಡ್ಬಳೆ ಮಾಡಿರ್ತಾರೆ. ಅದೇ ಥರ ನಾನು ಮಾಡೋದು ಯಾವ ಥರ ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ನನಗೂ ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ಥರ ಆದಮೇಲೆ ಎಲ್ಲ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಈಗ ಅದರೊಳಗಡೆ ನಿಧಾನಕ್ಕೆ ಒಂದೊಂದೇ ಹಾಕ್ತಾ ಹೋಗಿ, ನೀಟಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಎಣ್ಣೆ ಕೈಗೆ ಜಾರಿಬಿಟ್ರೆ ಕಷ್ಟ. ಈ ಥರ ಆದಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು. ಒಂದು ಸ್ವಲ್ಪ ಅವೆಲ್ಲ ಗುಳ್ಳೆ ಬರ್ತಾ ಇದೆಯಲ್ವ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಅಲ್ಲಿ ತನಕ ಏನು ಮಗ್ಚೋಕ್ಕೆ ಹೋಗ್ಬೇಡಿ. ಸ್ವಲ್ಪ ನೊರೆ ಎಲ್ಲ ಕಮ್ಮಿ ಆದಮೇಲೆ ನೋಡಿ ಈ ಥರ ನಿಧಾನಕ್ಕೆ ಒಂದೊಂದೇ ಮಗ್ಚಿ ನೋಡಿ, 2 ಕಡೆನೂ ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿಬಿಡುತ್ತೆ ನೋಡಿ. ಫುಲ್ಲು ನೊರೆ ಎಲ್ಲ ಕಮ್ಮಿ ಆದಮೇಲೆ ಸೈಡ್ಗೆ ಎತ್ತಿಟ್ಕೊಳ್ಳಿ. ನೀವು ಮಾಡಿದ ತಕ್ಷಣ ಕ್ರಿಸ್ಪಿನೆಸ್ ತೋರಿಸಲ್ಲ, ಸ್ವಲ್ಪ ಒಂದು 2 to 3 ಅವರ್ ಆಗಬೇಕು. ಆಮೇಲೆ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ, ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬಾಯ್.